ಒಂದು ಸ್ವಲ್ಪ ಮೋಟಿವೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫಸ್ಟ್ ಬಂದು ಈ ಒಂದು ಮಣ್ಣಿನ ಜಗ್, ನೀರು ಹಾಕೋ ಜಗ್ ವಿತ್ ಲಿಡ್ ನೋಡಿದ್ದೀನಿ. ಈ ಥರ ಜರ್ನಲ್ಸ್ ಅಥವಾ ಈ ಥರ ಪ್ಲಾನರ್ಸ್ ಎಲ್ಲ ಮೇಂಟೈನ್ ಮಾಡಿಬಿಟ್ಟು ಅವ್ರ ಲೈಫ್ ಗ್ರೋತ್ ಅಂದರೆ ಅವ್ರ ಲೈಫ್ದು ಒಂದು ಗ್ರಾಫ್ ಇರುತ್ತಲ್ಲ, ತುಂಬ ಗ್ರೋತ್ ಆಗಿದೆ ಆ ಗ್ರಾಫು. ಸೊ ಇದೊಂದು ನನ್ನ ಬೆಸ್ಟ್ ಪರ್ಚೇಸ್ ಆಫ್ ದಿ ಇಯರ್. ಹಾಯ್ ಗಾಯ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಮೇನ್ ವ್ಲಾಗ್ ಕಂಟೆಂಟ್ ಏನಪ್ಪ ಅಂದರೆ, ನಿಮ್ಮೆಲ್ರಿಗೂ ಒಂದು ಸ್ವಲ್ಪ ಎನ್ಕರೇಜ್ ಥರ ಹೇಳ್ಬೋದಾ, ಮೋಟಿವೇಟ್, ಒಂದು ಸ್ವಲ್ಪ ಮೋಟಿವೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೇಸಿಕಲಿ ಈ ವ್ಲಾಗ್ ತುಂಬ ಮುಂಚೆ ಅಂದರೆ ಒಂದು ಪ್ರಾಬ್ಲಿ ಒಂದು 7-8 ಡೇಸ್ ಮುಂಚೆ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿದ್ದೇನೋ. ಬಟ್ ನೆವರ್ದಲೆಸ್ ನಂದು ಬೆಳಗ್ಗೆನೇ ಪೂಜೆ ಎಲ್ಲನೂ ಕೂಡ ಆಯಿತು. ಆ್ಯಂಡ್ ಇವಾಗ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಊಟ ಎಲ್ಲ ಮಾಡಿಸಿ ಒಬ್ಬ ಮಲಗಿದ್ದಾನೆ, ಇನ್ನೊಬ್ಬ ಇಲ್ಲಿ ನೋಡಿ ತೀಟೆ ಮಾಡೋಕ್ಕೆ ಬಂದಿದ್ದಾನೆ. ಬಿದ್ದೋಗ್ತೀಯಾ? ಇನ್ನೊಂದು ಇಲ್ಲಿ ಬಂದಿದೆ ನನ್ನ ಮಗುಂದು. ಹಾಯ್ ಹೇಳಲ್ರಿಗೂ, ಹೇಳು ಹಾಯ್. ಹೋಗ್ಬಿಟ್ಟು ಪಾಚಿ ಮಾಡು, ಅಮ್ಮ ಒಂಚೂರು ಬ್ಲಾಗ್ ಮಾಡ್ಬಿಟ್ಟು ಬರ್ತಿದ್ದೆ. ಇಲ್ಲಾಂದರೆ ಇಲ್ಲೇ ನಿಂತ್ಕೊಂಡು ಚೇಷ್ಟೆ ಮಾಡ್ತಾಯಿರೋ, ಬಟ್ ಸುಮ್ಮನಿರು. ಸೊ ಗೈಸ್, ಇವತ್ತು ನಾನು ನಿಮ್ಗೆ ಆಗಲೇ ಹೇಳಿದಾಗಲೇ ಒಂಥರ ಒಂದು ಸ್ವಲ್ಪ ಮೋಟಿವೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಡೆಫಿನೆಟ್ಲಿ ನ್ಯೂ ಇಯರ್ ಅಂದರೆ ಹೊಸ ವರ್ಷ ಅಂದರೆ ನಾವು ಹೊಸ ಮೋಟಿವೇಶನ್ನ ತೊಗೊಂಡು ಹೊಸ ವರ್ಷನ ಸ್ಟಾರ್ಟ್ ಮಾಡಬೇಕು. ತುಂಬ ಜನ ಹೊಸ ರೆಸಲ್ಯೂಷನ್ಸ್ನ ತೊಗೊಂಡಿರ್ತಾರೆ. 100% ರೆಸಲ್ಯೂಷನ್ ತೊಗೊಂಡಿರೋದ್ರಲ್ಲಿ 50% ಜನ ಅದನ್ನ ಫುಲ್ಫಿಲ್ ಮಾಡ್ತಾರೆ, 50% ಮಾಡೋದಿಲ್ಲ. ಸೊ ನಾನು ಕೆಲವೊಮ್ಮೆ 50% ಹೀಗೆ 50% ಹೀಗೆ ಈ ರೀತಿಯಾಗಿದ್ದೀನಿ ಆಯಿತಾ. ನಾನು ಕಂಪ್ಲೀಟಾಗಿ ಫುಲ್ಫಿಲ್ ಮಾಡ್ತೀನಿ ಅಂತಲೂ ಇಲ್ಲ, ಅಥವಾ ಏನೂ ಮಾಡೋದೇ ಇಲ್ಲ ಅಂತಲೂ ಇಲ್ಲ. ನನ್ನಿಂದ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ. ಸೊ ನೀವು ಕೂಡ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಏನಾದರೂ ತಗೊಂಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಏನಪ್ಪ ಅಂದರೆ, ಒಂದೇ, ತುಂಬ ಚೆನ್ನಾಗಿ ತುಂಬ ಕಷ್ಟಪಟ್ಟು ನಾನು ಕೆಲಸ ಮಾಡಬೇಕು ಅನ್ನೋದು ಒಂದು ತುಂಬ ನನಗೆ ಆ ಒಂದು ಥಾಟ್ ಪ್ರೊಸೆಸ್ಸಲ್ಲಿದೆ. ಸೊ ಎಸ್, ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಮೇನ್ ಏನಪ್ಪ ಅಂದರೆ, ಕಷ್ಟಪಡು, ಕೆಲಸ ಮಾಡು, ಜಾಸ್ತಿ ಕೆಲಸ ಮಾಡು, ಜಾಸ್ತಿ ಜನಕ್ಕೆ ರೀಚ್ ಆಗು. ಅದೇ ನನ್ನ ಮೇನ್ ರೆಸಲ್ಯೂಷನ್. ಆ್ಯಂಡ್ ಗೈಸ್, ನನಗೆ ರೆಸಲ್ಯೂಷನ್ ತಗೊಳ್ಳೋಕ್ಕಿಂತ ಜಾಸ್ತಿ ನನಗೆ ಮೋಟಿವೇಶನ್, ನಾನು ಮೋಟಿವೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಚೇಂಜಸ್ನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಚೇಂಜ್ ಏನಪ್ಪ ಅಂದರೆ, ಲೈಕ್ ಇವಾಗ ನನ್ನ ಕೆಲಸ ಇರೋದು ಬಂದು ನನ್ನ ಕ್ಯಾಮ್ರಾ, ನನ್ನ ಐಪ್ಯಾಡ್. ಸೊ ಇದನ್ನೆಲ್ಲ ನೀಟಾಗಿ ನಾನು ಹ್ಯಾಂಡಲ್ ಮಾಡಬೇಕು. ಮತ್ತು ಏನಪ್ಪ ಅಂದರೆ, ನಾನು ಇನ್ನಷ್ಟು ಜಾಸ್ತಿ ಅಪ್ಗ್ರೇಡ್ ಆಗ್ತಾ ಹೋಗಬೇಕು. ಅದೆಲ್ಲನೂ ನನ್ನ ಲಿಸ್ಟಲ್ಲಿದೆ. ಚೆಕ್ ಲಿಸ್ಟ್ ಅಂತ ಏನು ಮಾಡಿರ್ತೀವಲ್ಲ ಒಂದು ವರ್ಷಕ್ಕೆ, ಸೊ ಆ ಚೆಕ್ ಲಿಸ್ಟಲ್ಲಿದೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು, ನನ್ನ ಮೇನ್ ಕೆಲಸ ಇರೋದು ನನ್ನ ಮನೇಲಿ. ಸೊ ನನ್ನ ಮನೇನ ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು. ನನ್ನ ನೋಡ್ಕೊಳ್ಳೋದಕ್ಕಿಂತ ನಾನು ನನ್ನ ಮನೇನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಿದೆ. ಸೊ ತುಂಬಾ ಡಿಫ್ರೆಂಟಾಗಿ ಮನೆಯದು ವೈಬ್ ಅಂದರೆ ತುಂಬಾ ಡಿಫ್ರೆಂಟ್ ಅಂದರೆ, ನನಗೆ ಇವಾಗ ಇರೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ನನ್ನ ಮನೆ ವೈಬ್ನ ಚೇಂಜ್ ಮಾಡಬೇಕು ಅನ್ನೋದಿದೆ. ಆ್ಯಂಡ್ ಅದಕ್ಕೆ ಫಸ್ಟ್ ಸ್ಟಾರ್ಟ್ ಆಗೋದೇ ನಮ್ಮ ಕಿಚನ್. ಸೊ ನಮ್ಮ ಕಿಚನಲ್ಲಿ ಒಂದು ಸ್ವಲ್ಪ ಆ್ಯಡ್ ಆನ್ಸ್ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಕೆಲವೊಂದು ಐಟಮ್ಸ್ ಎಲ್ಲ ತಂದಿದ್ದೀನಿ. ಸೊ ಅದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೂ ಬನ್ನಿ ತೋರಿಸ್ತೀನಿ ಏನೆಲ್ಲ ತೊಗೊಂಬಂದಿದ್ದೀನಿ. ಫಸ್ಟ್ ಏನು ಚಿಕ್ಕ ಪುಟ್ಟ ಶಾಪಿಂಗ್ಸ್ ಮಾಡಿದ್ದೀನಿ ಅಂತ ಇಲ್ಲ ಅಂತಲ್ಲ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೂ ಕಂಪ್ಲೀಟ್ ವಿಡಿಯೋ ನೋಡ್ತಾ ಇರಿ. ಅವಾಗವಾಗ ಕೆಲವೊಂದು ನಿಮಗೂ ಕೂಡ ಮೋಟಿವೇಟ್ ಆಗುವಂಥ ಮಾತುಗಳನ್ನ ನಾನು ಕೂಡ ಆಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ನನ್ನ ಜೀವನದಲ್ಲಿ ನಾನು ಏನು ಕಲಿತೆ ಹೋದ ವರ್ಷ, ನಾನು ಏನರಿಂದ ಮೋಟಿವೇಟ್ ಆದೆ, ನೀವು ಯಾವ ರೀತಿಯಾಗಿ ಮೋಟಿವೇಟ್ ಮಾಡ್ಕೋಬೋದು ನಿಮ್ಮನ್ನು. ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಸೊ ಬನ್ನಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನು ಫಸ್ಟ್ ತಗೊಂಡಿರೋ ಐಟಮ್ ಬಂದ್ಬಿಟ್ಟು ಇದು. ಸೊ ಇದು ಬಂದು ಮಣ್ಣಿನ ಪಾತ್ರೆಗಳನ್ನ ತಗೊಂಡಿದ್ದೆ. ಲೈಕ್ ಲಚ್ಚುದು ನ್ಯೂ ಇಯರ್ ಬ್ಲಾಗ್ನ ನೋಡಿದರೆ ಅದರಲ್ಲಿ ನೋಡಿರ್ತೀರಾ, ಮಣ್ಣಿನ ಪಾತ್ರೆ ಶಾಪಿಂಗ್ ಮಾಡಿದ್ವಿ. ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಮಾಗಡಿ ಹತ್ರ. ಸೊ ಅಲ್ಲಿಂದ ಕೆಲವೊಂದು ಮಣ್ಣಿನ ಪಾತ್ರೆಗಳನ್ನ ಪರ್ಚೇಸ್ ಮಾಡಿದ್ದೆ. ನನಗೆ ತುಂಬ ಟೈಮಿಂದ ಆಸೆ ಇತ್ತು. ಮಮ್ಮಿ ಅಂತ ಕೇಳಿದ್ರು, ನಾವು ಲೈಕ್ ಊರಿಗೆ ಹೋಗ್ತೀವಲ್ಲ, ಅಲ್ಲಿ ಸಂತೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಅಲ್ಲಿಂದ ತಗೊಳ್ಳುವಂತೆ ಕಡಿಮೆಗೂ ಸಿಗುತ್ತೆ ಅಂತ. ಬಟ್ ನಾನು ಇಲ್ಲ, ಬಿಕಾಸ್ ನಾನು ಸಾಕಷ್ಟು ಸತಿ ಊರಿಗೆ ಹೋಗಿದ್ದೀನಿ, ಬಟ್ ಯಾವುದು ಸಂತೆಗೆ ಹೋಗೋಲ್ಲ, ಸಂತೆ ಸಿಕ್ಕೋಲ್ಲ ನನಗೆ. ಸೊ ಅದಕ್ಕೇ ಬೇಡ, ತೊಗೊಂಡ್ಬಿಡ್ತೀನಿ. ನಾನು ಸಿಕ್ಕಿರೋದು ಇದು ಅಂದ್ಕೊಂಡು ತೊಗೊತೀನಿ ಅಂತ ಹೇಳಿ ತೊಗೊಂಡೆ. ಸೊ ಇಲ್ಲಿ ಕೆಲವೊಂದು ಪಾತ್ರೆಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಗೈಸ್. ಸೊ ಫಸ್ಟ್ ಬಂದು ಈ ಒಂದು ಮಣ್ಣಿನ ಜಗ್, ನೀರು ಹಾಕೋ ಜಗ್ ವಿತ್ ಲಿಡ್ ಈ ರೀತಿಯಾಗಿದೆ.
ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆಯಾ? ಬಿಕಾಸ್ ತುಂಬ ಕಂಪ್ಲೇಂಟ್ಸ್ ಬರ್ತೈತೆ ತುಂಬ ಡಾರ್ಕ್ ಆಗಿರುತ್ತೆ ಅಂತ. ಸೊ ಸ್ವಲ್ಪ ಬ್ರೈಟ್ನೆಸ್ನ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. 1 ಸೆಕೆಂಡ್ ಇರಿ. ಸೊ ಗೈಸ್ ಫಸ್ಟ್ ಬಂದು ಆಯಿತು. ಸೊ ಗೈಸ್ ಫಸ್ಟ್ ಬಂದು ಈ ಮಡಿಕೆನ ತೊಗೊಂಡಿದ್ದೀನಿ, ಮಣ್ಣಿನ ಮಡಿಕೆ. ಇದು ನೋಡೋಕ್ಕೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡಿದ್ದೀನಿ. ಒಂದು ಮಣ್ಣಿನ ಮಡಿಕೆನಲ್ಲಿ ನೀರು ಕುಡಿದ್ರೆ ತುಂಬ ಒಳ್ಳೇದಂತೆ. ತುಂಬ ಕೋಲ್ಡ್ ಇರುತ್ತೆ, ಆದರೆ ಈ ಚಳಿಗಾಲಕ್ಕೆ ಮಾತ್ರ ಇದು ರೆಕಮೆಂಡೆಡ್ ಅಲ್ಲ, ಸೆಕೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಮಣ್ಣಿನ ಮಡಿಕೆ ಹೊಸದಲ್ವಾ, ಹುಷಾರಾಗಿ ಹ್ಯಾಂಡಲ್ ವಿತ್ ಕೇರ್, ವೆರಿ ವೆರಿ ಕೇರ್. ಆ್ಯಕ್ಚುಲಿ ನನಗೆ ಪ್ಯಾಕ್ ಕೂಡ ಅಷ್ಟೇ ತುಂಬ ನೀಟಾಗಿ ಪೇಪರ್ ರ್ಯಾಪಲ್ಲಿ ಈ ಥರ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿ. ಇದೆಲ್ಲ ನಾನು 10 ದಿವಸ ಆಯಿತು ತೊಗೊಂಬಂದು, ಬಟ್ ಓಪನೇ ಮಾಡಲಿಲ್ಲ ಬಿಕಾಸ್ ನಿಮ್ಮ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು. ಸೊ ಒಂದು ಮುಚ್ಚಳ ಇದ್ರದ್ದು ಸೊ ಗೈಸ್ ಈ ರೀತಿಯಾಗಿ ಒಂದು ಬಾಂಡ್ಲಿ ಥರದನ್ನ ತೊಗೊಂಡಿದ್ದೀನಿ. ಸೊ ಇದು ನನಗೂ ಮತ್ತು ಪುನೀತ್ಗೂ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಒಂದು 2-3 ಜನಕ್ಕೆ ಸಾಕಾಗುತ್ತೆ ಇದರಲ್ಲಿ. ಸೊ ಅದಕ್ಕೆ ಈ ಥರದನ್ನ ತೊಗೊಂಡಿದ್ದೀನಿ. ಇದು ಬಂದು ಒಂದು ಪುಟಾಣಿ ಥರದ ಬಾಂಡ್ಲಿ, ಇದರಲ್ಲಿ ಪಲ್ಯ ಮಾಡೋದಾಗಲಿ ಆ ಥರ ಎಲ್ಲ ಏನಾದರೂ ಮಾಡ್ಬೋದು ಅಂತ ಅಂದ್ಕೊಂಡು ಇದನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಮುಚ್ಚಳ ಬಂದಿರಲಿಲ್ಲ, ಬಟ್ ಇದಕ್ಕೆ ಈ ಥರ ಈ ಥರ ಹ್ಯಾಂಡಲ್ಸ್ ಥರ ಬಂದಿದೆ ಅಲ್ಲ. ಸೊ ಇದೆಲ್ಲ ಚೆನ್ನಾಗಿ ಅನಿಸ್ತು ನನಗೆ. ಆ್ಯಂಡ್ ಇದ್ರದ್ದು ತಳ ಕೂಡ ಅಷ್ಟೇ ಗೈಸ್, ತುಂಬ ಗಟ್ಟಿ ಇದೆ. ಲಿಟ್ರಲಿ ಇಷ್ಟು ಸೆಂಟಿಮೀಟರ್ ಅಷ್ಟಿದೆ ತಳ, ತುಂಬಾ ಗಟ್ಟಿ ಇದೆ. ಸೊ ಇದಕ್ಕೆ ಮುಚ್ಚಳ ಬಂದಿರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಇಲ್ಲ ನನಗೆ ಬೇಕೇ ಬೇಕು ಅಂತ ಹೇಳಿ ಇನ್ನೊಂದು 100 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಿ ಈ ಮುಚ್ಚಳನ ತೊಗೊಂಡಿರೋದು. ಸೊ ಹೀಗಿದೆ. ಹೇಗೆ ಕಾಣಿಸ್ತಿದೆ? ಇದಕ್ಕೆ ಆ್ಯಕ್ಚುಲಿ ಮುಚ್ಚಳ ಬರಬೇಕಲ್ವ ನೋಡಿ, ಈ ರೀತಿಯಾಗಿ ಮುಚ್ಚಳ ಬಂದರೆ ಎಷ್ಟು ಚೆಂದ ಇರುತ್ತೆ. ಇದ್ರ ಮೇಲೆ ಸ್ಟೀಲ್ ಮುಚ್ಚಳ ಮುಚ್ಚೋದೇನು ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಈ ಥರದನ್ನ ತಗೊಂಡೆ, ಇದೊಂದು. ಆ್ಯಂಡ್ ನನಗೆ ಗೈಸ್ ಇವಾಗಲಿಂದ ಅಲ್ಲ, ತುಂಬ ಲೈಕ್ ನಾನು ಚಿಕ್ಕವಳಿದ್ದಾಗಲಿಂದನೂ ನನಗೆ ಮಣ್ಣಿನ ಪಾತ್ರೆ, ಅಡುಗೆ ಎಲ್ಲ, ಊಟ ಎಲ್ಲ ತುಂಬ ಜಾಸ್ತಿ ಇಷ್ಟ. ನಾವು ಊರ ಕಡೆ ಬಂದಾಗ ನಮ್ಮ ಮಮ್ಮಿಯವರ ದೊಡ್ಡಮ್ಮ ಅವ್ರು ಬಂದ್ಬಿಟ್ಟು ಒಂದ್ಸತಿ ನಾವು ಅವ್ರ ಊರಿಗೆ ಹೋಗಿದ್ವಿ. ಅವ್ರ ಊರಲ್ಲಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಮೊಸರನ್ನ ಅವರು ಮಾಡಿಟ್ಟಿದ್ರು. ಆ ಮೊಸರನ್ನ ನಮ್ಗೆ ಹಾಕ್ಕೊಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಂಗೆ ಆ ಫ್ಲೇವರ್. ನಾನು ಅವಾಗ 5th ಸ್ಟ್ಯಾಂಡರ್ಡ್ ಅನಿಸುತ್ತೆ. ಆ ಫ್ಲೇವರ್ ಇನ್ನೂ ನನಗೆ ನೆನಪಿದೆ, ಅಷ್ಟು ಚೆನ್ನಾಗಿತ್ತು. ಸೊ ಅವಾಗಲಿಂದ ನಾನು ಮಮ್ಮಿಗೆ ಹೇಳ್ತಿದ್ದೆ, ಮಮ್ಮಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡು ಅಂತ ಎಲ್ಲ. ನಮ್ಮಮ್ಮ ಅಯ್ಯೋ ಅದು ಬೇರೆ ಇವಾಗ ಅಂತ ಅಂದ್ಕೊಂಡು ಮಾಡ್ತಾ ಇರಲಿಲ್ಲ. ಸೊ ಎಸ್ ಫೈನಲಿ ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ಮೊನ್ನೆನೂ ನಾನು ತಗೋತಾ ಇರಬೇಕಾದ್ರೆ ಇಷ್ಟ ಇರಲಿಲ್ಲ. ಬೇಡ ಏನಕ್ಕೆ ತಗೋತೀಯ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ. ನಾನಿಲ್ಲ ನಂಗೆ ಬೇಕು ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ. ಚೆನ್ನಾಗಿರುತ್ತೆ ಗೈಸ್ ಅಲ್ವಾ? ನಿಮ್ಗೇನು ಅನಿಸುತ್ತೆ? ನೆಕ್ಸ್ಟ್ ಬಂದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದರಲ್ಲಿ ಬಂದು ಅವರೇ ಹೇಳ್ತಾ ಇದ್ರು, ಮೊಸರು ಹಾಕ್ಕೊಳ್ಳಿ ಮೇಡಮ್, ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಮೊಸರು ಹಾಕೋಕ್ಕಾಗಲಿ ಅಥವಾ ಏನಾದರೂ ಎಕ್ಸ್ಟ್ರಾ ಸಾಂಬಾರು ಉಳಿದಿದೆ ಅಂದರೆ ಅದನ್ನ ಸ್ಟೋರ್ ಮಾಡಿಡೋಕ್ಕಾಗಲಿ ಅದಕ್ಕೆಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಈ ಥರದೊಂದು ಚಿಕ್ಕದು ಇದನ್ನು ತೊಗೊಂಡಿದ್ದೀನಿ. ಮೇಯ್ನಾಗಿ ಇದು ಮೊಸರು ಹಾಕೋಕ್ಕೆ. ನಾವು ಹಾಕಿರೋ ಮೊಸರು ನಾನೇನು ತುಂಬ ಹಾಕಲ್ಲ, ಫ್ಯೂಚರಲ್ಲಿ ನೋಡೋಣ ಅಲ್ವಾ, ಹಾಕ್ಕೊಂಡೆ ಮೊಸರು ಮಾಡ್ಕೊಳ್ಳೋಣ. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದ್ರದ್ದೆಲ್ಲ ಅದು ಪ್ರೈಸ್ ಬಂದ್ಬಿಟ್ಟು, ಇದ್ರದ್ದು ಪ್ರೈಸ್ ಬಂದು 150ನೋ 180ನೋ ಏನೋ ಇದೆ. ಆ್ಯಂಡ್ ಇದು ಜಗ್ ಒಂದು ಸ್ವಲ್ಪ ಕಾಸ್ಟ್ಲಿ. ಜಗ್ ಬಂದ್ಬಿಟ್ಟು 300 ರೂಪೀಸ್, 350 ಹೇಳಿದ್ರು, 300 ಕೊಟ್ಟೆ. ಮಿಕ್ಕಿದಕ್ಕೆಲ್ಲ ಅಷ್ಟೇ ಕೊಟ್ಟೆ, ತುಂಬ ಏನು ಡಿಸ್ಕೌಂಟ್ ಮಾಡಲಿಲ್ಲ ಅವರು, 50 ರೂಪಾಯಿನೇ ಮಾಡಿದ್ರು. ಸೊ ಇದಕ್ಕೆ ಬಂದು 280 ರೂಪೀಸ್ ಏನೋ ಕೊಟ್ಟೆ, ಬರೀ ಅದು ಬಾಂಡ್ಲಿಗೆ 100 ರೂಪೀಸ್ ಎಕ್ಸ್ಟ್ರಾ ಇದಕ್ಕೆ, ಆಯ್ತಾ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಈ ಥರದ್ದು ಇನ್ನೊಂದು ಮಡಿಕೆ ಥರದ್ದು ತಗೊಂಡಿದ್ದೀನಿ. ಸೊ ಇದರಲ್ಲಿ ಬಂದು ಸಾಂಬಾರು ಮಾಡೋಣ, ಅನ್ನ ಮಾಡೋಣ ಅಂತ ಎಲ್ಲ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಗೊತ್ತಿಲ್ಲ ನಾನು ಏನೇನು ಇದ್ರಲ್ಲಿ ಮಾಡ್ತೀನಿ ಅನ್ನೋದು, ಬಟ್ ಚೆನ್ನಾಗಿದೆ. ಇದಕ್ಕೂ ಕೂಡ ಈ ರೀತಿಯಾಗಿ ಒಂದು ಲಿಡ್ ಬಂದಿದೆ. ಇದು ವಿತ್ ಲಿಡ್ಡೆ. ಇದು ಬಂದು 280 ರೂಪೀಸ್ ಏನೋ ಇದು ವಿತ್ ಲಿಡ್ಡೆ ಬರುತ್ತೆ. ಇದರಲ್ಲಿ ತುಂಬ ಸೈಜಸ್ ಎಲ್ಲ ಇತ್ತು, ದೊಡ್ಡ ಸೈಜ್ ಎಲ್ಲ ಇತ್ತು. ಬಟ್ ಇದು ನಮ್ಮಿಬ್ರಿಗಾದರೆ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಇದನ್ನ ತಗೊಂಡಿದ್ದೀನಿ. ಚೆನ್ನಾಗಿದೆ, ಒಳಗಡೆ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಸೊ ಈ ರೀತಿಯಾಗಿದೆ ಗೈಸ್. ಒಂದು ಇಷ್ಟು
ಸೊ ಗೈಸ್ ನೋಡ್ಬೋದು ಒಂದು ಇಷ್ಟು ಮಣ್ಣಿನ ಪಾತ್ರೆಗಳನ್ನ ತಗೊಂಡಿದ್ದೀನಿ. ತುಂಬ ಕ್ಯೂಟ್ ಆಗಿದ್ದಾವೆ ಅಂತ ನನಗನ್ಸುತ್ತೆ. ನಿಮ್ಗೆ ಏನು ಅನಿಸ್ತು? ಪ್ರೈಸ್ ಏನಾದರೂ ಜಾಸ್ತಿ ಕೊಟ್ಟಾ ಕಾಮೆಂಟ್ ಮಾಡಿ ತಿಳಿಸಿ, ಇಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನ ಅಂತಲೂ ಹೇಳಿ. ಬಿಕಾಸ್ ಒಂದೊಂದ್ರದ್ದು ಪ್ರೈಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಎಸ್, ಸೊ ಇನ್ನು ಮುಂದೆ ಇದರಲ್ಲೆಲ್ಲ ಅಡುಗೆ ಮಾಡಿ ನಿಮ್ಮ ಜೊತೆ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ. ಏನೋ ಒಂಥರ ಫುಲ್ ಖುಷಿ ಆಗ್ತಿದೆ. ಆ್ಯಂಡ್ ಅದು ಇಲ್ಲದಂತೆ ನಾನು ಲಾಸ್ಟ್ ಇಯರಿಂದನೂ ಅನ್ಕೊತಿದ್ದೆ ಅದು ಈ ನ್ಯೂ ಇಯರ್ ದಿವಸನೇ ಸಿಗ್ತಾರ ನನಗೆ. ಸೊ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ. ಇವು ನೋಡಿ ಬರೀ ಈ ಥರ ಚೇಷ್ಟೆ ಮಾಡೋದೇ ಒಂದು ಕೆಲಸ. ಓಕೆ, ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನೋ ತಗೊಂಡಿದ್ದೀನಿ, ಅದೇನೋ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಅದನ್ನ ನಾನು ನಿಮ್ಮ ಜೊತೆನೇ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಓಪನು ಸಹ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ಗೈಸ್, ಇನ್ನೊಂದು ತುಂಬ ಇದು ಕೂಡ ಬಂದು ಒಂದು 3 ದಿನ ಆಯಿತು, ಬಟ್ ನಾನು ಓಪನ್ ಮಾಡಿಲ್ಲ. ನಿಮ್ಮ ಜೊತೆನೇ ಓಪನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜಸ್ಟ್ ಹಿಂಗೆ ರ್ಯಾಪರ್ ಮಾತ್ರ ಓಪನ್ ಮಾಡ್ತೀನಿ ಅಷ್ಟೇ. ಸೊ ಗೈಸ್, ಲಕ್ಷಿ ಇಲ್ಲಿ ಕೂತ್ಕೋ ಬಾ. ಇದು ಬಂದು ದ ಜರ್ನಲ್ ಲ್ಯಾಬ್. ಸೊ ಒಂದು ಜರ್ನಲ್ನ ತಗೊಂಡಿದ್ದೀನಿ, ಒಂದು ಪ್ಲಾನರ್ ಬುಕ್ನ ತಗೊಂಡಿದ್ದೀನಿ. ಬಿಕಾಸ್ ನಾನು 2025ನ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಪ್ಲ್ಯಾನ್ ಮಾಡಬೇಕು, ಇದೇ ರೀತಿಯಾಗಿರಬೇಕು ಅದೇ ರೀತಿಯಾಗಿರಬೇಕು ಅಂತೆಲ್ಲ ತುಂಬ ಇದೆ ನನಗೆ. ಸೊ ಇರಮ್ಮ ಒಂದು ನಿಮಿಷ ತೋರಿಸ್ತೀನಿ. ಸೊ ಎಸ್, ಓಪನ್ ಮಾಡಿದ ತಕ್ಷಣ ಇಲ್ಲಿದೆ ಒಂದು ಸ್ಪೆಷಲ್ ಡೆಲಿವರಿ ಹಾಗೂ ಒಂದು ನೋಟ್ ಕೂಡ ಇದೆ. ಸೊ ಬನ್ನಿ ಓಪನ್ ಮಾಡೋಣ. ಆ್ಯಕ್ಚುಲಿ ಫಸ್ಟ್ ಹೇಳಬೇಕು ಅಂದರೆ ನನಗೆ ಕಲರ್ ತುಂಬ ಇಷ್ಟ ಆಯಿತು. ನೋಡಿ ಸಕ್ಕತ್ತಿದೆಯಲ್ಲ, ಪೀಚ್ ಕಲರ್ ಹೇಗಿದೆ. ಮತ್ತು ಇನ್ನೊಂದು ನೋಡಿ, ಮೈಲ್ ಸ್ಟೋನ್ಸ್. ನನ್ನ ಲೈಫಲ್ಲಿ ತುಂಬ ಜಾಸ್ತಿ ಮೈಲ್ ಸ್ಟೋನ್ಸ್ನ ನೋಡಿದ್ದೀನಿ ನಾನು, ಸ್ಪೆಷಲಿ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ. ಸೊ ಕನೆಕ್ಟ್ ಆಗ್ತಿದೆ. ಒಂದು ಈ ಥರ ಸ್ಟಿಕ್ಕರ್ ಶೀಟ್ ಸಿಕ್ಕಿದೆ. ಸೊ ಒಂದೇ ಸ್ಟಿಕ್ಕರ್ ಶೀಟ್, ಯೂಶ್ವಲಿ ತುಂಬ ಜರ್ನಲ್ಸ್ಗೆ ತುಂಬ ಸಿಕ್ಕಾಪಡೆ ಸ್ಟಿಕ್ಕರ್ ಶೀಟ್ಸ್ ಎಲ್ಲ ಇತ್ತು. ನೋಡೋಣ ಒಳಗಡೆ ಹೇಗಿದೆ. ಲಕ್ಷಿ ಸ್ಟಿಕ್ಕರ್ಸ್ ತೆಗಿಬಾರ್ದು, ನೋಡ್ಬೋದು. ಪ್ಲಾನ್ ಯೋರ್ ಡೇ, ಜರ್ನಲ್ ಯೋರ್ ಥಾಟ್ಸ್, ಗೋಲ್ಸ್ ಫಾರ್ ದ ಇಯರ್. ಚೆನ್ನಾಗಿದೆ ಒಳ್ಳೆ ಅಲ್ವಾ? ಗೋಲ್ಸ್ ಫಾರ್ ದ ಇಯರ್, ವರ್ಕ್, ಫ್ಯಾಮಿಲಿ, ಪರ್ಸ್ನಲ್, ಸೋಷಿಯಲ್, ಯೋರ್ ಟೈಮ್ ಲೈನ್. ಸಿಕ್ಕಾಪಟ್ಟೆ ಇದೆ ಈ ಒಂದು ಜರ್ನಲಲ್ಲಿ, ಲೈಕ್ ಸಿಕ್ಕಾಪಟ್ಟೆ ಬರಿಬೋದು. ತುಂಬ ವೆರೈಟಿ ಆಫ್ ಆಪ್ಷನ್ಸ್ ಇದೆ. ಸೊ ತುಂಬ ಜನಕ್ಕೆ ಜರ್ನಲ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಜರ್ನಲ್ ಅಂತ ಅಂದರೆ ಇದರಲ್ಲಿ ಕಂಪ್ಲೀಟ್ ಒಂದು ವರ್ಷದ ಟ್ರ್ಯಾಕ್ನ ನೀವು ಮೇಂಟೈನ್ ಮಾಡ್ಬೋದು. ಮತ್ತು ಇದನ್ನು ನೀವು ಲಾಸ್ಟ್ ಡೇ ಕುತ್ಕೊಂಡು ಒಂದ್ಸತಿ ರಿವೈಂಡ್ ಮಾಡಿದ್ರೆ ಎಷ್ಟೊಂದು ಮೆಮರೀಸ್ ಮತ್ತು ಎಷ್ಟೊಂದು ಥಿಂಗ್ಸ್ ನೀವು ಮಾಡಿದ್ದೀರಾ ಅಥವಾ ನೀವು ಮಾಡಿಲ್ಲ, ನೀವು ಪ್ಲ್ಯಾನ್ ಮಾಡಿದ್ದೀರಾ ಬಟ್ ನೀವು ಮಾಡಿಲ್ಲ, ಅದೆಲ್ಲನೂ ಕೂಡ ನಿಮಗೆ ಟ್ರ್ಯಾಕ್ ಮಾಡುತ್ತೆ ಇದು. ಆ್ಯಂಡ್ ಇದೇನು ಗೊತ್ತಾ, ಆ್ಯಕ್ಚುಲಿ ಈ ಥರ ಜರ್ನಲ್ಸ್ ಆಗಲಿ ಅಥವಾ ಒಂದು ಪ್ಲ್ಯಾನರ್ ಆಗಲಿ ಒಂದು ಬುಕ್ ಆಗಲಿ ಬರೆಯೋದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಬೈ ಚಾನ್ಸ್ ನೋಡಿ ನಾನೇನೋ ಒಂದು ಅಂದ್ಕೊಂಡಿರ್ತೀನಿ ಆಯಿತಾ, ನನ್ನ ಥಾಟ್ ಪ್ರೊಸೆಸಲ್ಲಿ ಒಂದಿರುತ್ತೆ. ಓಕೆ, ನಾನು ಈ ಥರ ಒಂದು ವೀಡಿಯೋ ಮಾಡಬೇಕು ಅಂತ ಇರುತ್ತೆ. ಆ ವಿಡಿಯೋ ನಾನು ಮಾಡಬೇಕು ಅನ್ನೋದು ನಂಗೆ ಅವಾಗ ನೆನಪಿರುತ್ತೆ. ಬಟ್ 1-2 ದಿನ ಬಿಟ್ಟರೆ ನಂಗೆ ಅದು ನೆನಪೇ ಇರೋದಿಲ್ಲ. ಬಟ್ ಅದನ್ನ ನಾನು ಇಲ್ಲಿ ಟ್ರ್ಯಾಕ್ ಮಾಡ್ಬೋದು. ಓಕೆ, ನಾನು ಬರೆದಿಡ್ಬೋದು. ಓಕೆ, ನಾನಿದು ಚೆಕ್ ಲಿಸ್ಟ್ ನನಗೆ ಇದನ್ನು ಮಾಡಬೇಕು ಅನ್ನೋದು. ಜಸ್ಟ್ ಅದೊಂದು ಸಿಂಪಲ್ ಎಕ್ಸಾಂಪಲ್ ವಿಡಿಯೋ ನಾನು ಕೊಟ್ಟಿದ್ದು. ಬಟ್ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಗೈಸ್ ಈ ಥರ ಜರ್ನಲ್. ಇಫ್ ಬೈ ಚಾನ್ಸ್ ನೀವು ಸ್ಟಾರ್ಟ್ ಮಾಡಿಲ್ಲ ನಿಮ್ಮದೊಂದು ಜರ್ನಲ್ ಅಥವಾ ನಿಮ್ಮದೊಂದು ಪ್ಲ್ಯಾನರ್ನ ನೀವು ಸ್ಟಾರ್ಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಿ. ಇದು ಬರೀ ನಾನು ವರ್ಕಿಂಗ್ ವುಮೆನ್ಗೆ ಹೇಳ್ತಾ ಇಲ್ಲ, ಮನೇಲಿ ಬೀಯಿಂಗ್ ಅ ಹೋಮ್ ಮೇಕರ್ ಅಲ್ವಾ, ನಿಮಗೂ ಕೂಡ ಒಂದು ಜರ್ನಲ್ ಇರಬೇಕು, ನಿಮ್ಮದು ಕೂಡ ಒಂದು ಪ್ಲ್ಯಾನರ್ ಇರಬೇಕು. ಒಂದು ಸತಿ ನೀವು ಈ ಥರ ಪ್ಲ್ಯಾನರ್ಗೆ ಇನ್ವೆಸ್ಟ್ ಮಾಡಿ ಗೈಸ್. ಇದನ್ನ ನಾನು ಬರೀ 799 ರುಪೀಸ್ಗೆ ತೊಗೊಂಡಿರೋದು. ಇದಕ್ಕಿಂತಲೂ ಕಡಿಮೆ ದುಡ್ಡಿಂದು ಕೂಡ ಸಿಗುತ್ತೆ, ಅಥವಾ ಇದಕ್ಕಿಂತ ತುಂಬ ಜಾಸ್ತಿ ದುಡ್ಡಿಂದು ಕೂಡ ಸಿಗುತ್ತೆ. ನನಗೆ ಇದು ಕರೆಕ್ಟಾಗಿದೆ ಬಿಕಾಸ್ ನಾನು ಅದರಲ್ಲೆಲ್ಲ ತುಂಬ ಚೆಕ್ ಮಾಡಿದೆ, ರಿವ್ಯೂಸ್ ಎಲ್ಲ ನೋಡಿದೆ. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ನೋಡಿ. ಆ್ಯಂಡ್ ನನಗೆ ಈ ಥರ ಕಲರ್ಸ್ ಎಲ್ಲ ತುಂಬ ಜಾಸ್ತಿ ಇಷ್ಟ ಆಯಿತಾ. ಸೊ ನಂಗೆ ತುಂಬ ಇಷ್ಟ ಆಯಿತು ಇದು. ಸೊ ತುಂಬ ಚೆನ್ನಾಗಿದೆ. ಇದು ಇನ್ನೂ ಡೀಟೇಲ್ ಆಗಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಅವಾಗ ಶೇರ್ ಮಾಡ್ತೀನಿ. ಬಿಕಾಸ್ ತುಂಬ ಜನಕ್ಕೆ ಇಷ್ಟ ಇರಲ್ಲ, ಸುಮ್ಮನೆ ನಾನು ಹೇಳ್ತಾ ಹೋದರೆ ಅದು ಕೂಡ ಬೇಜಾರಾಗುತ್ತಲ್ವ. ಸೊ ನಿಮ್ಗೇನಾದರೂ ಡೀಟೇಲ್ ಆಗಿ ಇದ್ರ ಬಗ್ಗೆ ಬೇಕು ಅಂದರೆ ನನಗೆ ಹೇಳಿ. ಬಟ್ ನಾನು ಇವತ್ತಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನನ್ನ ಜರ್ನಲ್ನ. ಆ್ಯಂಡ್ ಮಗನೆ ಬೇಡ, ಪ್ಲೀಸ್ ಡೋಂಟ್ ವೇಸ್ಟ್ ದ ಸ್ಟಿಕ್ಕರ್ಸ್ ಪ್ಲೀಸ್ ಮಗನೆ. ಸೊ ಇವತ್ತಿಂದ ನಾನು ಜರ್ನಲ್ ಬರೆಯೋಕ್ಕೆ, ಇದು ನನ್ನ ಫಸ್ಟ್ ಜರ್ನಲ್ ಆಯಿತಾ. ನಾನು ತುಂಬ ಇದನ್ನು ಕೂಡ ಅಷ್ಟೇ, ನಾನು ಸಾಕಷ್ಟು ಟೈಮಿಂದ ಅನ್ಕೊಂತಿದ್ದೆ ನಾನು ಜರ್ನಲ್ ಬುಕ್ ಮೇಂಟೈನ್ ಮಾಡಬೇಕು. ನನ್ನ ಹತ್ರ ಒಂದು ಲೈಕ್ ನನ್ನ ಕಾಂಟೆಂಟ್ಸ್ಗೆ ಅಂತ ಎಲ್ಲ ಒಂದು ಬುಕ್ ಇದೆ. ಇದರಲ್ಲಿ ನಾರ್ಮಲ್ ನನ್ನ ಕಾಂಟೆಂಟ್ಸ್ ಅಷ್ಟೇ ನಾನು ಬರೆದಿರೋದು. ಏನು ಕಾಂಟೆಂಟ್ ಮಾಡಬೇಕು, ನಾನು ಏನು ಮಾಡಿದ್ದೀನಿ ಇಡೀ ತಿಂಗಳಲ್ಲಿ ಕೆಲಸ, ಅದನ್ನೆಲ್ಲ ಬರೆದಿಟ್ಟಿದ್ದೀನಿ ಅಷ್ಟೇ. ಬಟ್ ಇದರಲ್ಲಿ
ನನ್ನ ಕೆಲಸ ಅಲ್ಲದಂತೆ ನನ್ನ ಫ್ಯಾಮ್ಲಿ, ನನ್ನ ಫ್ರೆಂಡ್ಸ್, ನನ್ನ ಕೆಲಸ ಪ್ರತಿಯೊಂದು ಕೂಡ ಅಷ್ಟೇ ಇದರಲ್ಲಿ ಇರುತ್ತೆ. ಆ್ಯಕ್ಚುಲಿ ಆಲ್ ಇನ್ ಒನ್ ಹೇಳಬೇಕು ಅಂದರೆ ನಾನು ತುಂಬ ಜನ ನೋಡಿದ್ದೀನಿ ಈ ಥರ ಜರ್ನಲ್ಸ್ ಅಥವಾ ಈ ಥರ ಪ್ಲ್ಯಾನರ್ಸ್ ಎಲ್ಲ ಮೇಂಟೈನ್ ಮಾಡಿಬಿಟ್ಟು ಅವ್ರ ಲೈಫ್ ಗ್ರೋತ್ ಅಂದರೆ ಅವ್ರ ಲೈಫ್ದು ಒಂದು ಗ್ರಾಫ್ ಇರುತ್ತಲ್ಲ, ತುಂಬ ಗ್ರೋತ್ ಆಗಿದೆ ಆ ಗ್ರಾಫು. ಸೊ ನನಗೂ ಕೂಡ ಅದೇ ಆಸೆ, ನನ್ನ ಲೈಫಲ್ಲಿ ಕೂಡ ನಾನು ತುಂಬ ಗ್ರೋತ್ನ ನೋಡಬೇಕು. ಸೊ ಈ ಥರ ಜರ್ನಲ್ ಅದು ತುಂಬ ಹೆಲ್ಪ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಎಷ್ಟು ಮಟ್ಟಿಗೆ ಹೆಲ್ಪ್ ಮಾಡಿದೆ ಅಂತ ಅಟ್ಲೀಸ್ಟ್ 1 ಮಂತದು ನಾನು ಟ್ರ್ಯಾಕ್ ಮಾಡಿಬಿಟ್ಟು ಅದ್ರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ. ಆ್ಯಂಡ್ ಎಸ್ ಗೈಸ್, ಬನ್ನಿ ಇವಾಗ ಹೋಗೋಣ. ಸೊ ಇದೊಂದು ನನ್ನ ಬೆಸ್ಟ್ ಪರ್ಚೇಸ್ ಆಫ್ ದಿ ಇಯರ್. ಲೈಕ್ ನನ್ನ ಮಣ್ಣಿನ ಪಾತ್ರೆ ಯಾವ ರೀತಿಯಾಗಿ ಒಂದು ಬೆಸ್ಟ್ ಪರ್ಚೇಸ್ ಆಫ್ ದಿ ಇಯರ್ ಇತ್ತು, ಇದು ಕೂಡ ಅಷ್ಟೇ ದಿಸ್ ಇಸ್ ದ ಬೆಸ್ಟ್ ಪರ್ಚೇಸ್ ಆಫ್ ದಿ ಇಯರ್ ಅಂತ ಹೇಳ್ಬೋದು. ಆ್ಯಂಡ್ ಇದಲ್ಲದಂತೆ ಡಿಮಾರ್ಟ್ಗೆ ಹೋಗಿದ್ವಿ. ಸೊ ಅಲ್ಲಿಂದ ಕೂಡ ಕೆಲವೊಂದು ಐಟಮ್ಸ್ನ ತೊಗೊಂಬಂದಿದ್ದೀನಿ, ಅದನ್ನೇನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಂ, ಸೊ ಗೈಸ್, ನನ್ನ ಜರ್ನಲ್ ಬುಕ್ ಚೆನ್ನಾಗಿದೆ, ನಂಗೆ ಸಕ್ಕತ್ತೆ. ಆದರೆ ನನಗೆ ಖುಷಿ ಆಗ್ತಿದೆ. ಓಕೆ, ನಾನು ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಆ ಪ್ಲ್ಯಾನ್ ಪ್ರಕಾರನೇ ನನ್ನ ಇಡೀ ವರ್ಷನ ಸ್ಟಾರ್ಟ್ ಮಾಡಿದ್ದೀನಲ್ಲ ಅನ್ನೋ ಒಂದು ತುಂಬ ಪಾಸಿಟಿವ್ ನೋಟಿಂದ ಈ ವರ್ಷನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಖುಷಿ ಆಗ್ತಿದೆ. ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ಜರ್ನಲ್ ಬುಕ್ನ ಫಿಲ್ ಮಾಡೋದಕ್ಕೆ. ಓಕೆ ಗೈಸ್, ಸೊ ಡಿಮಾರ್ಟ್ಗೆ ಹೋಗಿದ್ದೆ. ಡಿಮಾರ್ಟ್ಗೆ ಎಂತಕ್ಕೆ ಹೋಗಿದ್ದೆ ಅಂದರೆ, ನಾನು ರೀಸೆಂಟ್ ನಾನೊಂದು ಬ್ಲಾಗಲ್ಲಿ ಹೇಳಿದ್ದೆ ನಾನು ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ನಾನು ಈ ಮನೆಗೆ ಬಂದಾಗಲಿಂದ ನಾನು ಅನ್ಕೊತಾ ಇದ್ದೀನಿ, ಬಟ್ ಆಗ್ತಾ ಇರಲಿಲ್ಲ, ಆಯಿತಾ. ನಾನು ಹೋದ ವರ್ಷ ಇಡೀ ವರ್ಷ ನಾನು ಮಾಡೋಕ್ಕೆ ಆಗಿಲ್ಲ, ಬರೀ ಅದು ಇದು ಕಮಿಟ್ಮೆಂಟ್ಸ್. ಬಟ್ ಈ ವರ್ಷ ಡಿಸೈಡ್ ಮಾಡಿದ್ದೀನಿ, ಇಲ್ಲ ನಾನು ಮಾಡಲೇಬೇಕು. ಆ್ಯಂಡ್ ಈ ಜಾನ್ವರಿ ಮಂತಲ್ಲೇ ನಾನು ಕಿಚನ್ ಮೇಕ್ ಓವರ್ ಮಾಡಲೇಬೇಕು ಅಂತ ಪಕ್ಕ ಫುಲ್ ಡಿಸೈಡ್ ಮಾಡಿಕೊಂಡು, ಅದಕ್ಕೆ ನನ್ನ ಹತ್ರ ಏನು ಐಟಮ್ಸ್ ಇರಲಿಲ್ಲ, ನನಗೆ ಏನು ಬೇಕು ಅಂತ ಅನ್ನಿಸ್ತಿತ್ತು, ಏನು ನೆಸೆಸಿಟಿ ಇತ್ತು, ಅದನ್ನೆಲ್ಲನೂ ಕೂಡ ತೊಗೊಂಬಂದಿದ್ದೀನಿ. ಆ್ಯಂಡ್ 2025 ಅಲ್ಲ, ತುಂಬ ಚೇಂಜಸ್ ನನ್ನ ಚಾನಲಲ್ಲಿ ಕೂಡ ತುಂಬ ಚೇಂಜಸ್ನ ನೋಡ್ತೀರಾ ನೀವು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಪೆಷಲಿ, ಬಿಕಾಸ್ ತುಂಬ ಒಳ್ಳೊಳ್ಳೆ ಐಡಿಯಾಸ್ಗಳೆಲ್ಲ ಬಂದಿದೆ ನನಗೆ, ಅಂದರೆ ತಲೆಯಲ್ಲಿ ಓಡ್ತಾ ಇದೆ. ಸೊ ಐಡಿಯಾಸ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕು ನಾನು. ಹೋದ ವರ್ಷ ಕೂಡ ಐಡಿಯಾಸ್ ಯಾವಾಗಲೂ ಓಡ್ತಾನೆ ಇರುತ್ತೆ, ಬಟ್ ನಂಗೆ ಹೋದ ವರ್ಷ ಎಕ್ಸಿಕ್ಯೂಟ್ ಮಾಡೋವಂಥ ಚಾನ್ಸಸ್ ಸಿಕ್ಕಿರಲಿಲ್ಲ. ಈ ವರ್ಷ ಎಣ್ಣೆ ಆಗಲಿ ನಾನು ಮಾಡಲೇಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಎಸ್, ಆ್ಯಂಡ್ ಡಿಮಾರ್ಟಿಂದ ಏನು ತಂದೆ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಸ್ಲಿಪ್ಪರ್ಸ್ ತೊಗೊಂಡೆ. ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು 299 ಅಷ್ಟೇ ಇದಿರೋದು ಪ್ರೈಸ್ ಇದ್ದಿದ್ದು. ಆ್ಯಂಡ್ ಹಾಕೊಂಡಾಗ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಈ ಒಂದು ಸ್ಲಿಪ್ಪರ್ನ ತೊಗೊಂಡಿದ್ದೀನಿ ಗೈಸ್. ಇಲ್ಲಿತ್ತು, ಬ್ಯಾಗಲ್ಲಿ ಇತ್ತು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಸೊ ಕಿಚನ್ ಮೇಕ್ ಓವರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡಿದ್ದೀನಿ. ಸೊ ಇದು ಬಂದು ಸ್ಪೂನ್ ಮತ್ತು ಸ್ಪ್ಯಾಚುಲಾಸ್ ಎಲ್ಲ ಹೋಲ್ಡ್ ಮಾಡೋದಕ್ಕೆ, ಅಥವಾ ನೀವು ಪೆನ್ ಹೋಲ್ಡರ್ ಆಗು ಯೂಸ್ ಮಾಡ್ಬೋದು. ಇದರದ್ದು ಮೇನ್ ಸಖತ್ತಾಗಿರೋದೇನಪ್ಪ ಅಂದರೆ, ಕಾಣಿಸ್ತಿದೆ ನಿಮಗೆ, ಈ ರೀತಿಯಾಗಿ ರೊಟೇಟ್ ಆಗುತ್ತೆ ಅದು. ಸೊ ಈ ರೀತಿಯಾಗಿ ರೊಟೇಟ್ ಆಗುತ್ತೆ. ಆ್ಯಂಡ್ ಇದು ವೈಟಲ್ಲಿದೆ. ನನಗೆ ಆಲ್ಮೋಸ್ಟ್ ನನ್ನ ಕಿಚನ್ನ ವೈಟ್ ಆ್ಯಂಡ್ ಬ್ರೌನ್ ಥೀಮಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ವೈಟಲ್ಲೇ ತೊಗೊಂಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೆಕ್ಸ್ಟ್ ನನ್ನ ಮಗನಿಗೋಸ್ಕರ ಒಂದು ಬುಕ್ನ ತೊಗೊಂಡಿದ್ದೀನಿ. ಇದು ಬಂದು ಸಿಂಬಾಗೋಸ್ಕರ ತೊಗೊಂಡಿರೋದು. ಈ ಥರ ಬುಕ್ ನಮ್ಮ ಹತ್ರ ಆಲ್ರೆಡಿ ಇತ್ತು, ನಾನು ಲಕ್ಷದಕ್ಕೆ ತೊಗೊಂಡಿದ್ದೆ. ಬಟ್ ಸಿಂಬಾ ಅದನ್ನು ಕಿತ್ತು ಹರಿದು ಬಿಸಾಕ್ಬಿಟ್ಟಿದ್ದಾನೆ. ಅವಾಗ ಇನ್ನೂ ಚಿಕ್ಕವನಿದ್ದ. ಸೊ ಇವಾಗ ಒಂದು ಸ್ವಲ್ಪ ದೊಡ್ಡವನಾಗಿದ್ದಾರಲ್ವ, ಇವಾಗ ಹರಿಯಲ್ಲ ಅನ್ನೋ ಒಂದು ಭರವಸೆ ಮೇಲೆ ತೊಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಸಾಕಷ್ಟು ಬುಕ್ಸ್ ಇದೆ. ಲಕ್ಷಿತ್ನವೇ ಒಂದಿಷ್ಟು ಬುಕ್ಸ್, ಅವನಿಗೆ ನಾನು ಅದೇನು ಓದ್ತಿತ್ತು ಎಲ್ವೋ ಗೊತ್ತಿಲ್ಲ. ನನ್ನ ಮಗ 1 ವರ್ಷಕ್ಕೆ ಒಂದಿಷ್ಟು ಬುಕ್ಸ್ನ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿದೆ. ಮೊದಲನೇ ಮಗು ಅನ್ನೋ ಒಂದು ಹುಚ್ಚುತನ ಅದನ್ನೇ ಅನಿಸುತ್ತೆ ಕಡಿಯೋದು. 2ನೇ ಮಗಂಗೆ ನೋಡಿ ತೊಗೊತೀನಿ. ಮೊದಲನೇ ಮಗಂಗಾದರೆ ಅವ್ನಿಗೆ ಬೇಕೋ ಬೇಡೋ, ಅವ್ನಿಗೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದು ಕೂಡ ಯೋಚನೆ ಮಾಡದಂತೆ ನಾನು ಅಷ್ಟೊಂದೆಲ್ಲ ತೊಗೊಂಡ್ಬಿಟ್ಟಿದ್ದೆ ಅದು. ಬಟ್ ಏನಪ್ಪ ಅಂದರೆ, ಥ್ಯಾಂಕ್ಫುಲಿ ನನ್ನ ಚಿಕ್ಕ ಮಗ ಆ್ಯಂಡ್ ಚಿಕ್ಕ ಮಗ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ಸಿಂಬಾಗೆ ಒಂದು ಬುಕ್ನ ತೊಗೊಂಡಿದ್ದೀನಿ. ಆ್ಯಂಡ್ ಲೆಂದಿ ಆಗಿಬಿಡುತ್ತೆ, ನಾನು ಬೇಗ ತೋರಿಸ್ಬಿಡ್ತೀನಿ. ಇದು ಕೂಡ ತುಂಬ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಇದು ಬಂದು ಜ್ಯುವೆಲರಿ ಹೋಲ್ಡರ್, ಚಿಕ್ಕ ಜ್ಯುವೆಲರೀಸ್ ಇರುತ್ತಲ್ಲ, ಆರ್ಟಿಫಿಷಿಯಲ್ ಜ್ಯುವೆಲರೀಸ್, ರಿಂಗ್ಸ್ ಆಗಲಿ, ಇಯರಿಂಗ್ಸ್ ಆಗಲಿ, ಪಿನ್ಸ್ ಆಗಲಿ, ಆ ಥರ. ಇದನ್ನು ಬಂದು ನನ್ನ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಇಡೋಣ ಅಂತ ತೊಗೊಂಡಿರೋದು. ಮುರಿದು ಬಿಟ್ಟ ನೀನು ಇದನ್ನ ಏಕೆ ಹೀಗೆ ಮಾಡುತ್ತಿರುವೆ ನನ್ನ ಚೆಲುವೆ.
ಗೈಸ್ ಮುರಿದಾಕಿಲ್ಲ ನಾನು. ಸೊ ಈ ರೀತಿಯಾಗಿ ತುಂಬ ಕ್ಯೂಟಾಗಿದೆ ನೋಡಿ. ಒಂದು ಕ್ಲೋಸ್ ಆಗಿ ನೀವು ನೋಡಿ ಫಸ್ಟು. ಹಲೋ ಬನ್ನಿ. 1 2 3 4 ಚೆನ್ನಾಗಿದೆಲ್ಲ, ಕ್ಯೂಟ್ ಆಗಿದೆ. ನನಗೆ ತುಂಬ ಕ್ಯೂಟ್ ಅನಿಸ್ತು. ನನಗೆ ಈ ಥರ ಕ್ವಾಕಿ ಸ್ಟಫ್ಸ್ ಎಲ್ಲ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಈ ಥರದೊಂದು ತೊಗೊಂಡಿದ್ದೀನಿ. 2 ಕೂಮ್ ತೊಗೊಂಡಿದ್ದೀನಿ. ಬರೀ 100 ರುಪೀಸಿಗೆ ಸಿಗ್ತಾಯಿತ್ತು ಅಂತ. ಈ ಥರದ್ದು ನನ್ನ ಹತ್ರ ಇದ್ದಿದ್ದನ್ನ ನನ್ನ ಮಗ ಮುರಿದು ಬಿಸಾಕ್ಬಿಟ್ಟ. ಸೊ ಅದಕ್ಕೆ ತೊಗೊಂಡಿದ್ದೀನಿ 2. ಅಮ್ಮ ನೀನೇ ತಗೋತೀಯ, ನನಗೇನೂ ತಕ್ಕೊಡಲ್ಲ ಅಂತ ಹೇಳಿಬಿಟ್ಟು ನನ್ನ ಮಗ ಇದನ್ನು ತೊಗೊಂಡಿದ್ದಾನೆ. ವಾಟರ್ ಬಾಟಲ್. ಅವ್ನಿಗೆ ಕ್ಯಾಟ್ ವಾಟರ್ ಬಾಟಲೇ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾನೆ. ನಂಗೆ ಆ್ಯಕ್ಚುಲಿ ಈ ಥರ ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅವನಿಗೆ. ವಾಟರ್ ಬಾಟಲ್ಗಾಗಲಿ ಟಿಫಿನ್ಗಾಗಲಿ ತುಂಬ ಹಠ ಮಾಡ್ತಿದ್ದ ಅಂತ ಹೇಳಿಬಿಟ್ಟು ಸರಿ ಆಯ್ತು ಏನು ಮಾಡೋದು ಅಂತ ತೊಗೊಂಡಿರೋದು. ಬಂದ್ಬಿಟ್ಟ ನೋಡಿ ಕಳ್ಳ. ಹೋಗಿ ಮಲ್ಕೊ ಅಂದರೆ ಮಲಗ್ತಾ ಇಲ್ಲ ಆಗ್ಲಿಂದ. ನಿಂದೆ ಹೋಗೋಯ್ತಾ? ಪ್ಲೇ ಎಲ್ಲಿ ತಗೊಂಡಿದ್ದೆ ನೀನು? ಅದೆಲ್ಲ ಇಟ್ಬಿಟ್ಟು ಬಂದೆ. ಬರೀ ವಾಟರ್ ಬಾಟಲ್ ತಗೊಂಡೆ ನೀನು. ಆ್ಯಂಡ್ ಗೈಸ್ ಈ ಥರದ 2 ಲೋಟಾನ ತೊಗೊಂಬಂದಿದ್ದೀನಿ. ಇದು ಬಂದು ನನ್ನ ಮಕ್ಕಳಿಗೆ ಹಾಲು ಕುಡಿಯೋದಕ್ಕೋಸ್ಕರ. ಬಿಕಾಸ್ ಒಬ್ಬನ ಕೈ ಕೊಟ್ಟರೆ ಇನ್ನೊಬ್ಬನ ಕೈ ಕೊಟ್ಟಿಲ್ಲ ಅಂದರೆ ಜಗಳ ಆಡ್ತಾರೆ. ಸೊ ಈ ಥರ 2 ತೊಗೊಂಡಿದ್ದೀನಿ. ಬರೀ ನನಗೋಸ್ಕರ ಅಲ್ಲ, ನನ್ನ ಮಕ್ಳಿಗೋಸ್ಕರನೂ ಕೂಡ ತೊಗೊಂಡಿದ್ದೀನಿ. ಸ್ಟಿಕ್ಕಿ ನೋಟ್ಸ್. ಈ ಸ್ಟಿಕ್ಕಿ ನೋಟ್ಸಲ್ಲಿ ಮುಂದೆ ಫ್ಯೂಚರಲ್ಲಿ ತುಂಬ ಮಾಡೋದಿದೆ. ಸೊ ಆವಾಗ ಫ್ಯೂಚರಲ್ಲಿ ತೋರಿಸ್ತೀನಿ. ಇದೇನು 25 ರುಪೀಸ್ಗೆ ಸಿಕ್ಬಿಡ್ತು ಸ್ಟಿಕ್ಕಿ ನೋಟ್ಸ್. ಸೊ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಗೈಸ್ ಇದೊಂದು ಪಾಕೆಟ್ ಡೈರಿ. ಸೊ ದಟ್ ನನ್ನ ಬ್ಯಾಗಲ್ಲಿ ಪ್ರತಿ ಟೈಮ್ ನಾನು ಈ ಒಂದು ಡೈರಿನ ಬೈ ಚಾನ್ಸ್ ಹೊರಗಡೆ ಹೋದ್ರೂ ಕೂಡ ಈ ಥರ ಡೈರಿನ ಕ್ಯಾರಿ ಮಾಡಬೇಕು ಅಂತ ಹೇಳಿಬಿಟ್ಟು ಇದೊಂದು ಪಾಕೆಟ್ ಡೈರಿ. ಸೊ ದಟ್ ನನ್ನ ಕಂಟೆಂಟ್ ಬರೆಯೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ, ಐಡಿಯಾಸ್ನ ಬರೆಯೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಚಿಕ್ಕ ಪಾಕೆಟ್ ಡೈರಿನ ತೊಗೊಂಡೆ. ಇದು ಕೂಡ ಅಷ್ಟೇ 25 ರುಪೀಸ್ ಅಷ್ಟೇ. ಬಟ್ ತುಂಬ ಕ್ಯೂಟಾಗಿದೆ ಅಲ್ಲ, ಕ್ಯೂಟಾಗಿದೆ ಅನಿಸ್ತು, ಅದಕ್ಕೆ ತೊಗೊಂಡಿದ್ದು. ಎಸ್ ಇದು ಬಂದು ಕ್ರಾಫ್ಟ್ ಪೇಪರ್. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಈ ಥರ ಕ್ರಾಫ್ಟ್ ಪೇಪರಲ್ಲಿ ತುಂಬ ಕ್ರಾಫ್ಟ್ಸ್ ಮಾಡಿದ್ದೀವಿ ನಮ್ಮ ಸ್ಕೂಲಲ್ಲಿ. ಲಕ್ಷಿತ್ ಚಿಕ್ಕವನೇ, ಬಟ್ ಅವನಿಗೆ ಸ್ಟಾರ್ಟ್ ಮಾಡೋಣ ಕ್ರಾಫ್ಟ್ಸ್ ಹೇಗೆ ಮಾಡೋದು, ಕ್ರಾಫ್ಟ್ಸ್ ಅಂದರೆ ಏನು ಅಂತಲೇ ಅದಕ್ಕೆ ನೆಟ್ಟಿಗೆ ಗೊತ್ತಿಲ್ಲ. ಸೊ ಇದ್ರಲ್ಲಿ ಮಾಡಿ ತೋರಿಸೋಣ, ಕಲರ್ ಅಟ್ರಾಕ್ಟ್ ಮಾಡುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಕ್ರಾಫ್ಟ್ ಪೇಪರ್ಸ್ನ ತೊಗೊಂಡಿದ್ದೆ ಅವನಿಗೆ. ತುಂಬ ಅನ್ವಾಂಟೆಡ್ ಏನು ತೊಗೊಂಡಿಲ್ಲ. ಇದೆ ನೀವು ಇಲ್ಲೆಲ್ಲ ಎಲ್ಲಾದ್ರೂ ನೋಡಿದ್ರೆ ಪ್ರತಿಯೊಂದಕ್ಕೂ ತುಂಬ ಮಲ್ಟಿಪಲ್ ಯೂಸಸ್ ಇದೆ. ಸೊ ಆ ಥರ ಯೋಚನೆ ಮಾಡಿ ತೊಗೊಂಡಿರೋದು. ಆ್ಯಂಡ್ ಗೈಸ್ ಈ ಥರದ್ದು 2 ಬೌಲ್ನ ತೊಗೊಂಡಿದ್ದೀನಿ. ಸೊ ಇದು ಒಳಗಡೆ ನೋಡಿದ್ರೆ ನನಗೆ ಆ ಪ್ರಿಂಟ್ ಎಲ್ಲ ತುಂಬ ಜಾಸ್ತಿ ಇಷ್ಟ ಆಯಿತು. ಬಟ್ ಇದು ಪಿಂಗಾಣಿನಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಅಂದರೆ ಸೆರಾಮಿಕಲ್ಲಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇದು ಸೆರಾಮಿಕಲ್ಲಿ ಸಿಗಲಿಲ್ಲ ನನಗೆ. ಸ್ವಲ್ಪ ಅದು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಅಂತ ಕರಿಬೋದು. ಸೊ ಎಸ್ ಇದನ್ನು ತಗೊಂಡಿದ್ದೀನಿ. ಇದು ಬೇಸಿಕಲಿ ಬಂದ್ಬಿಟ್ಟು ಇದರಲ್ಲಿ ಏನೂ ಕುಕ್ ಮಾಡಿ ಬಿಸಿ ಹಾಕೋದೆಲ್ಲ ಅಲ್ಲ, ಎಂತಕ್ಕಾದ್ರೂ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಒಳ್ಳೆ ಐಟಮ್ಸ್. ಸೊ ಅದಕ್ಕೆ ಅಂತ ತಗೊಂಡಿರೋದು. ಪ್ಲೇಟ್ ಆ್ಯಂಡ್ ಬೌಲ್. ಇದು ಬಂದು ಇದು ಕೂಡ ಅಷ್ಟೇ ನನಗೆ ಸೆರಾಮಿಕಲ್ ಬೇಕಿತ್ತು ಈ ಕಲರಲ್ಲಿ, ಬಟ್ ಸೆರಾಮಿಕಲ್ ಸಿಗಲಿಲ್ಲ. ಸರಿ ಪ್ಲೇಟಿಂಗ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲೇಟ್ನ ತೊಗೊಂಡಿದ್ದೀನಿ. ಆ್ಯಂಡ್ ಈ ಥರ ಬೌಲ್ನ ಕೂಡ ತೊಗೊಂಡಿದ್ದೀನಿ. ಬೈ ಚಾನ್ಸ್ ಏನಾದರೂ ಪಾಸ್ತಾ ಆಗಲಿ ಅಥವಾ ಮ್ಯಾಗಿ ಆಗಲಿ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ. ಸೊ ಆ್ಯಂಡ್ ಈ ಕಲರ್ ಬಂದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಂಗೆ ತುಂಬ ಇಷ್ಟ ಈ ಥರ ಕಲರ್ಸ್, ಟರ್ಕ್ವಿಶ್ ಕಲರ್ಸ್. ಸೊ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಮಿಂಟೋ ಕಲರ್, ಟರ್ಕ್ವಿಶ್ ಕಲರ್ ಅಲ್ಲ, ಮಿಂಟ್ ಕಲರ್. ಸೊ ಎಸ್ ಆ್ಯಕ್ಚುಲಿ ಇದನ್ನು ನಾನು ಒಂದು ಸೆಟ್ ಎರಡು ಪ್ಲೇಟ್ ನನಗೆ ಸಿಕ್ಕಿತ್ತು, ಬಟ್ 2 ಬೌಲ್ ಲೆಚ್ಚುಗೆ ಸಿಕ್ಕಿತ್ತು. ಸೊ ಅದಕ್ಕೆ 1 ಪ್ಲೇಟ್ ಅವಳು ಕೊಟ್ಟೆ, 1 ಪ್ಲೇಟ್ ನಾನು, 1 ಬೌಲ್ ನಾನು ಹಂಗೆ ತೊಗೊಂಡಿದ್ದೀವಿ. ಲೆಚ್ಚದು ಕೂಡ ಪ್ರಾಬ್ಲಮ್ ಆಗ್ತಿಲ್ಲ, ಅವಳಂತೂ ಒಂದಿಷ್ಟು ತೊಗೊಂಡಿದ್ದಾಳೆ ಗೈಸ್. ಸೊ ಅವಳ ಚಾನಲ್ನ ಚೆಕ್ಔಟ್ ಮಾಡೋದನ್ನ ಮರಿಬೇಡಿ ನೀವು. ಆ್ಯಂಡ್ ಈ ಥರದ 2 ಚಿಯರ್ಸ್. ಇದು ಬೇಸಿಕಲಿ ಬಂದು ಟೀ ಕಪ್ ಅಥವಾ ಜ್ಯೂಸ್ ಕಪ್ ಅಂತಲೂ ಕೂಡ ಕರಿಬೋದು ನೀವು. ಸೊ ಇದನ್ನು ತೊಗೊಂಡಿದ್ದು, ಇದನ್ನು 2 ತೊಗೊಂಡಿರೋದು. ಬಿಕಾಸ್ ನಾನು ಹಾಗೂ ಪುನೀತ್ ನಮ್ಮ ಟೈಮ್ನ ಸ್ಪೆಂಡ್ ಮಾಡಬೇಕಾದ್ರೆ ಇದರಲ್ಲಿ ಏನಾದರೂ ಹೆಲ್ತಿ ಡ್ರಿಂಕ್ ಅಥವಾ ಜ್ಯೂಸ್ ಏನಾದರೂ ಮಾಡ್ಕೊಂಡು ಕುಡಿಯೋಣ ಅಂತ. ಬಿಕಾಸ್ ನಾವಿಬ್ಬರು ಟೀ ಕಾಫಿ ಏನೂ ಕುಡಿಯೋಲ್ಲ. ಸೊ ಬೈ ಚಾನ್ಸ್ ಹೆಲ್ತಿ ಡ್ರಿಂಕ್ ಏನಾದರೂ ಮಾಡ್ಕೊಂಡು ಇದರಲ್ಲಿ ಕುಡಿಬೋದು. ಅಥವಾ ನಾನು ನಿಮ್ಮ ಜೊತೆ ಯಾವುದಾದ್ರೂ ರೆಸಿಪಿ ಶೇರ್ ಮಾಡಿದ್ರೆ, ಮತ್ತು ನಾನು ತುಂಬ ಈ ಥರ ಇವಾಗ ಡಿಟಾಕ್ಸ್ ಡ್ರಿಂಕ್ಸ್ ಎಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ವೆಯ್ಟ್ ಲಾಸ್ಗೆ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಇದರಲ್ಲಿ ಶೇರ್ ಮಾಡ್ಕೋಬೋದಲ್ಲ. ಸೊ ಅದಕ್ಕೆ ಅಂತ ತೊಗೊಂಡಿರೋದು ಗೈಸ್. ತುಂಬ ಚೆನ್ನಾಗಿದೆ, ನಂಗೆ ಸಕ್ಕತ್ ಇಷ್ಟ ಆಯಿತು.
ಫುಲ್ ಗ್ಲಾಸ್. ಆಕ್ಚುಲಿ ಏನ್ ಗೊತ್ತಾ ಗೈಸ್, ಗ್ಲಾಸ್ ಐಟಮ್ಸ್ ತಗೊಳ್ಳೋದು ಮೇನಲ್ಲ, ಬಟ್ ಅದನ್ನ ನನ್ನ ಮಕ್ಳ ಹತ್ರ ಮೇಂಟೈನ್ ಮಾಡಿದ್ರೆ ನನಗೆ ಒಂಥರ ಶಭಾಷ್ ಅಂತ ಕರಿಸ್ಬೋದು. ಈ ತರ ತೀಟೆ ನನ್ನ ಮಕ್ಳ ಹತ್ರ ನಾನು ವಿಡಿಯೋಸ್ ಮಾಡಕ್ ಆಗಲ್ಲ ಕಾಣಪ್ಪ. ಆ್ಯಂಡ್ ಗೈಸ್, ನೆಕ್ಸ್ಟ್ ಐಟಮ್ ನಾನು ತಗೊಂಡಿರೋದು ಬಂದು ಈ ರೀತಿಯಾದಂಥ 2 ಬೌಲ್. ಸೊ ಇದು ಬಂದು ಸೆರಾಮಿಕ್ ಬೌಲ್ಸೇನೆ. ಇದು ಪ್ಲೇಟಿಂಗಿಗೂ ಕೂಡ ಮಾಡ್ಬೋದು, ಅಥವಾ ಬೈ ಚಾನ್ಸ್ ಏನಾದರೂ ರೆಸಿಪಿ ಮಾಡಬೇಕಾದ್ರೆ ಇದರಲ್ಲಿ ಹಾಕ್ಬಿಟ್ಟು ತೋರಿಸೋದು ಅದೆಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಅಥವಾ ಬೈ ಚಾನ್ಸ್ ನಾವು ಮೂವಿ ಟೈಮ್ ಏನಾದರೂ ಮಾಡ್ತಾ ಇದೀವಿ ಅಂದರೆ ಅವಾಗ ಪಾಪ್ಕಾರ್ನ್ಸ್ ಇದರಲ್ಲಿ ಇಟ್ಕೋಬೋದು. ಸೊ ಮಲ್ಟಿಪಲ್ ಯೂಸಸ್ ಆಗುತ್ತೆ ಇದರಲ್ಲಿ. ಸೊ ಇದನ್ನ 2 ತಗೊಂಡಿದ್ದೀನಿ, ಒಂದೇ ಥರದ್ದು 2 ಈ ಥರ ತಗೊಂಡಿದ್ದೀನಿ. ಆ್ಯಂಡ್ ನೋಡ್ಬೋದು ವೈಟಲ್ಲೇ ತಗೊಂಡಿದ್ದೀನಿ, ಬಿಕಾಸ್ ನನಗೆ ನನ್ನ ಕಿಚನಲ್ಲಿ ಆದಷ್ಟು ಈ ಥರ ವೈಟ್ ಆ್ಯಂಡ್ ಬ್ರೌನ್ಸೇ ಇರೋದು ಇಷ್ಟ. ಸೊ ಎಸ್. ಆ್ಯಂಡ್ ಗೈಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೊ ಈ ರೀತಿಯಾದಂಥ ಒಂದು ಟ್ರೇನ ತೊಗೊಂಡಿದ್ದೀನಿ. ಬಿಕಾಸ್ ನಾನು ಫಸ್ಟು ಒಂದ್ಸತಿ ಡಿಮಾರ್ಟ್ಗೆ ಹೋದಾಗ ಅವಾಗ ನಾವು ಈ ಮನೆಗೆ ಬಂದು ಹೊಸರಲ್ಲಿ ಹೋದಾಗ ಒಂದು ಟ್ರೇನ ತೊಗೊಂಬಂದಿದ್ದೆ. ಅದು ಬಂದು ಚಿಕ್ಕದಾಗ್ತಿದೆ. ನನ್ನ ಡೈಲಿ ಎಸೆನ್ಷಿಯಲ್ಸ್ ಲೈಕ್ ಕಾಸ್ಮೆಟಿಕ್ಸ್ ಆಗಲಿ ಅಥವಾ ಸ್ಕಿನ್ ಕೇರ್ ಎಸೆನ್ಷಿಯಲ್ಸ್ ಆಗಲಿ ಅದಕ್ಕೆಲ್ಲದಕ್ಕೂ ತುಂಬ ಚಿಕ್ಕದಾಗ್ತಿದೆ. ಸೊ ಅದಕ್ಕೆ ಈ ಥರದ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿರುವಂಥದ್ದು ಟ್ರೇನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಎಲ್ಲ ಎಸೆನ್ಷಿಯಲ್ಸು ಇಟ್ಕೋಬೋದು ಅಂತ ಹೇಳ್ಬಿಟ್ಟು. ಇದು ಕೂಡ ತುಂಬ ಚೀಪ್ ಪ್ರೈಸ್, ಲೈಕ್ 129 rupeesಗೇನೋ ಸಿಕ್ತು. ಅದಕ್ಕೆ ಇದನ್ನು ತಗೊಂಡೆ. ನಂಗೆ ಈ ಕಲರ್ ಟ್ರಾನ್ಸ್ಪರೆಂಟ್ ಥರನೇ ಬೇಕಿತ್ತು, ಅದು ಒಂಥರ ಗ್ರೀನಿಶ್ ಕಲರಲ್ಲಿ ಕೂಡ ಇತ್ತು. ಲಕ್ಷಿ, ಯು ಆರ್ ಸ್ಪಾಯ್ಲಿಂಗ್ ಮೈ ವಿಡಿಯೋ ಮಗ್ನೆ. ಸೊ ಗ್ರೀನಿಶ್ ಕಲರಲ್ಲಿ ಕೂಡ ಇತ್ತು, ಬಟ್ ನಂಗೆ ಇದಿಷ್ಟ ಆಯಿತು. ಸೊ ನಾನು ಇದನ್ನು ತಗೊಂಡಿದ್ದೀನಿ. ಮೀಸ್ ಹೇಗಿದೆ? ಎಂತ ಚೆನ್ನಾಗಿದೆಯಾ? ಚೆನ್ನಾಗಿರ್ಲೇಬೇಕು, ನಾನು ತಗೊಂಡಿದ್ದೀನಿ. ತುಂಬ ಜನ ಇದನ್ನ ಓವರ್ ಕಾನ್ಫಿಡೆಂಟ್ ಅಂತ ಅನ್ಕೋಬೋದು, ಬಟ್ ನನ್ನ ಲೈಫಲ್ಲಿ ನಾನು ಯಾವಾಗಲೇ ಅಷ್ಟೇ ತುಂಬ ಓವರ್ ಕಾನ್ಫಿಡೆಂಟ್ ಆಗಿ ಇಲ್ಲ, ಕಾನ್ಫಿಡೆಂಟ್ ಆಗಿರ್ತೀನಿ. ಕಾನ್ಫಿಡೆಂಟ್ ಆಗಿರೋಕ್ಕೂ ನನಗೆ ಇಷ್ಟ. ಸೊ ಹಾಗೆ ಇರೋಕ್ಕೆ ಇಷ್ಟನೂ ಕೂಡ ಪಡ್ತೀನಿ. ಗೈಸ್, ಇನ್ನೊಂದು ತಗೊಂಡಿರೋದು ಬಂದು ನನ್ನ ಮಗ ನನಗೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಸ್ಲಿಪ್ಪರ್ ಬೇಕು ಅಮ್ಮ ಅಂತ ತಗೊಂಡಿದ್ದಾನೆ. ಎಷ್ಟು ಚಪ್ಪಲಿ ತಗೊಂಡ್ರು ಸಾಧ್ಯ ಇವ್ರಿಗೆ, ಎಲ್ಲರೂ ಕಳೆದಾಕೊಂಡು ಬಂದಿದ್ದಾನೆ. ಸ್ಪೈಡರ್ ಮ್ಯಾನ್ ಚಪ್ಪಲಿ ತಗೊಂಡಿದ್ದಾನೆ. ಓಕೆ ಗೈಸ್, ಸೊ ಇದಷ್ಟು ಒಂದು ಶಾಪ್ ಮಾಡಿರೋದು. ಆ್ಯಂಡ್ ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ತುಂಬ ಜಾಸ್ತಿ ಇಷ್ಟ. ಸೊ ನನಗೂ ಕೂಡ ಅಷ್ಟೇ ಶಾಪಿಂಗ್ ಅಂದರೆ ತುಂಬ ಜಾಸ್ತಿ ಇಷ್ಟ. ಹೊಸ ವರ್ಷ ಸ್ಟಾರ್ಟ್ ಆದಾಗ ಇಷ್ಟೆಲ್ಲ ತಗೊಂಡಿದ್ದೀನಲ್ಲ ಅಂತ ಒಂಥರ ಖುಷಿನೂ ಕೂಡ ತುಂಬ ಜಾಸ್ತಿ ಆಗ್ತಿದೆ. ಜಸ್ಟ್ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ, ಯಾವಾಗ ಈ ಒಂದು ನನ್ನ ಕೋಣೆನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ತುಂಬ ಸಕ್ಕತ್ತಾಗಿ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಕೆಲಸ ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಕೆಲಸನ ನಾನು ಲಾಸ್ಟ್ ಇಯರಿಂದನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ, ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ. ಸೊ ಎಸ್, ಬನ್ನಿ ಇವಾಗ. ಓಕೆ ಗೈಸ್, ಇವಾಗ ತಗೊಂಡಿರೋಂಥ ಐಟಮ್ಸ್ ಎಲ್ಲ ಅದ್ರ ಜಾಗಕ್ಕೆ ಇಡಬೇಕು. ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಈ ರೀತಿಯಾಗಿ ಒಂದಿಷ್ಟು ಐಟಮ್ಸ್ನ ತಗೊಂಡೆ, ಅಂತ ತುಂಬಾ ಖುಷಿ ಇದೆ. ಸೊ ಇದರಲ್ಲಿ ಏನು ಮೋಟಿವೇಶನ್, ಶಾಪಿಂಗ್ ಮಾಡೋದ್ರಲ್ಲಿ ಏನು ಮೋಟಿವೇಶನ್ ಅಂತ ಅನ್ಕೋಬೋದು ನೀವು. ಬರೀ ಶಾಪಿಂಗ್ ಅಂತಾನೆ ಅಲ್ಲ, ಇವಾಗ ನೋಡಿ ನಾನು ಒಂದು ಪ್ಲ್ಯಾನರ್ ಅಥವಾ ಡೈರಿ ಏನು ತೊಗೊಂಡಿದ್ದೀನಲ್ಲ, ಅದರಲ್ಲಿ ಸೀರಿಯಸ್ಲಿ ಹೇಳ್ತೀನಿ ತುಂಬ ಜನ ಸಿಕ್ಕಾಪಟ್ಟೆ ಗ್ರೋತ್ನ ನೋಡಿದ್ದಾರೆ. ಸೊ ಅದೊಂದು ಸಿಕ್ಕಾಪಟ್ಟೆ ಮೋಟಿವೇಟ್ ಆಗಿದೆ. ಆ್ಯಂಡ್ ನನ್ನ ಕೆಲಸ ಅಂತ ನಾನು ಅಂದ್ಕೊಂಡಿರೋದು ಯೂಟ್ಯೂಬ್ನೇ. ಸೊ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ನೋಡಬೇಕು ನಾನು ಅಂತ ಹೇಳಿಬಿಟ್ಟು ಒಂದಷ್ಟು ಐಟಮ್ಸ್ಗಳನ್ನೆಲ್ಲ ತೊಗೊಂಡಿದ್ದೀನಿ. ಸೊ ದ್ಯಾಟ್ ನಾನು ಒಳ್ಳೆ ಕೆಲಸನ ಸ್ಟಾರ್ಟ್ ಮಾಡೋಣ. ಬಿಕಾಸ್ ಯಾರಿಗೇ ಆಗಲಿ ಯೂಸ್ ಮಾಡಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ನೋಡೋದಕ್ಕೆ, ಏನಾದರೂ ಒಂದು ಚೇಂಜ್ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಒಂದಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಇದೆಲ್ಲ ಒಂಥರ ಟೈಪ್ ಆಫ್ ಮೋಟಿವೇಶನೇ. ಸೊ ನೀವು ಕೂಡ ಅಷ್ಟೇ, ನಿಮಗೆ ಏನಾದರೂ ಇವಾಗ ಬೈ ಚಾನ್ಸ್ ಇವಾಗ ಸೀರೆ ಬಿಸ್ನೆಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಅವಾಗ ಒಂದಷ್ಟು ಸೀರೆಗಳನ್ನೆಲ್ಲ ತಗೋತೀರಾ, ಏನು ತಗೋತೀರಾ ಅದನ್ನ ಒಂದು ಬಿಸ್ನೆಸ್ ಥರ ನೋಡ್ಕೊಂಡು ತಗೋತೀರಾ ಅಲ್ವಾ. ಸೊ ಆ ರೀತಿಯಾಗಿಯೇ ನಮ್ಮ ಕೆಲಸ ಕೂಡ ಇರೋದು. ಹಾಗೂ ಗೈಸ್, ನಾನು ಇನ್ನೊಂದು ತರಿಸಿದ್ದೀನಿ. ಸೊ ಅದೇನಪ್ಪ ಅಂದರೆ ಇದು. ಸೊ ಇದು ಬಂದು ವಾಟರ್ ಬಾಟಲ್. ಒಂದು ದಿನಕ್ಕೆ ಇಷ್ಟು ನೀರು ಕುಡಿಬೇಕು ಅಂತ ಇರುತ್ತೆ. ಸೊ ಒಂದು ದಿನಕ್ಕೆ ಇಷ್ಟು ನೀರು ಕುಡಿದ್ರೆ ನಾವು ಹೆಲ್ದಿಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನ ಲಚ್ಚನು ಕೂಡ ತೊಗೊಂಡಿದ್ದಾಳೆ, ನಾನು ಕೂಡ ತೊಗೊಂಡಿದ್ದೀನಿ. ಇದು ಮೇನ್ ಆಗಿ ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಏನಪ್ಪ ಅಂದರೆ ಜಾಸ್ತಿ ನೀರು ಕುಡಿಬೇಕು ಅಂತ. ಬಿಕಾಸ್ ನಾನು ತುಂಬ ಯಾಕೆ ಗೊತ್ತಿಲ್ಲ ಸಡನ್ಲಿ ತುಂಬ ಕಡಿಮೆ ನೀರು ಕುಡಿತಾ ಇದ್ದೀನಿ. ಅದರಿಂದ ನನ್ನ ಹೆಲ್ತ್ಗೂ ತುಂಬ ಎಫೆಕ್ಟ್ ಆಗ್ತಿದೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಆಗ್ತಿದೆ. ಸ್ಕಿನ್ ಕೂಡ ಅಷ್ಟೇ ತುಂಬ ಡ್ರೈ, ಆ ಥರ ತುಂಬ ಡಿಹೈಡ್ರೇಟೆಡ್ ಫೀಲ್ ಆಗುತ್ತಲ್ಲ ಬಾಡಿನಲ್ಲಿ. ಸೊ ಆ ರೀತಿ ಫೀಲ್ ಆಗುತ್ತೆ. ಬಟ್ ಇದೇನಪ್ಪ ಅಂದರೆ ನೆನಪಿಸ್ತಾ ಇರುತ್ತೆ. ಆ್ಯಂಡ್ ಈ ಬಾಟಲಲ್ಲಿ ಕುಡಿಬೇಕಂತ ನಾನಾದರೂ ಕುಡಿತೀನಿ. ಈ ಬಾಟ್ಲಿಗೆ ಒಂದಿಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂತನಾದರೂ ನೀರು ಕುಡಿತೀನಿ ಮೇಲೆ ಅಂತ. ಆ್ಯಂಡ್ ಇಲ್ಲಿದೆ ನೋಡಿ, ಗುಡ್ ಮಾರ್ನಿಂಗಿಂದ ಹಿಡಿದು ಗುಡ್ ನೈಟ್ ತನಕ ಒಂದಷ್ಟು ಟೈಮಲ್ಲಿ ಕುಡೀರಿ ಅಂತ ಇದೆ. ಸೊ ಅಷ್ಟು ನೀರನ್ನ ಕುಡಿಬೇಕು.
ಇದನ್ನ ತೊಗೊಂಡಿದ್ದೀನಿ. ಇದು ಇಫ್ ಬೈ ಚಾನ್ಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಡೆಫಿನೆಟ್ಲಿ ತೊಗೊಳ್ಳಿ. ಒಂದು 300 ರೂಪಾಯಿ ಖರ್ಚು ಮಾಡಿಬಿಟ್ಟು ಈ ಬಾಟ್ಲನ್ನು ತೊಗೊಳ್ಳಿ, ಹೆಲ್ದಿಯಾಗಿರ್ತೀರಾ. ಇಲ್ಲಾಂದ್ರೂ ಹೆಲ್ದಿಯಾಗಿರ್ತೀರಾ, ಬಟ್ ಏನಪ್ಪ ಅಂದರೆ ತುಂಬ ಡೆಡಿಕೇಶನ್ನ ಒಂಥರ ಡೆಡಿಕೇಟ್ ಆಗಿ ಕೊಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೆ ಪರ್ಚೇಸ್ ಮಾಡೋ ಹಾಗಿದ್ರೆ ಪರ್ಚೇಸ್ ಮಾಡಿದ್ದೇನೆ ಅಂತ ಹೇಳ್ತೀನಿ. ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ನಿಮಗೆ. ಇದು ನಿಮಗೆ ಸ್ಟೀಲಲ್ಲಿ ಕೂಡ ಸಿಗುತ್ತೆ, ಸೊ ನೀವು ಸ್ಟೀಲಲ್ಲಿ ಕೂಡ ತಗೋಬೋದು. ನಾನು ಫಸ್ಟು ಇದರಲ್ಲಿ ಪ್ಲಾಸ್ಟಿಕ್ಕಲ್ಲಿ ತೊಗೊಂಡಿದ್ದೀನಿ, ಆಮೇಲೆ ಸ್ಟೀಲಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಗೈಸ್ ಇದಷ್ಟು ಬಂದು ಕೆಲವೊಂದು ವಸ್ತುಗಳನ್ನ ನಾನು ತೊಗೊಂಡಿದ್ದೀನಿ. ತುಂಬಾ ಲೈಕ್ ತುಂಬ ಟೈಮಿಂದ ತೊಗೋಬೇಕು ಅಂದ್ಕೊಂಡಿದ್ನೆಲ್ಲ ನಾನು ಈ ವರ್ಷ ಸ್ಟಾರ್ಟಿಂಗಲ್ಲೇ ತೊಗೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಅದೊಂಥರ ನನಗೆ ಅದೊಂಥರ ಮೋಟಿವೇಶನ್. ಸೊ ಎಸ್ ಗೈಸ್, ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ. ನಿಮ್ಗೆ ಇದರಲ್ಲಿ ಯಾವ ವಸ್ತು ತುಂಬ ಇಷ್ಟ ಆಯಿತು, ತುಂಬ ಮೋಟಿವೇಟ್ ಮಾಡ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.